ಇನ್ನು ದೆಹಲಿಯಲ್ಲಿ ರಂಗೇರಿದೆ ರಾಜ್ಯ ಕಾಂಗ್ರೆಸ್ ರಾಜಕಾರಣ. ಹೈಕಮಾಂಡ್ ಅನ್ನ ಭೇಟಿಯಾಗಿದ್ದಾರೆ ದಲಿತ ನಾಯಕರು. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ದಲಿತ ನಾಯಕರು. ಟಿವಿ9ಗೆ ಇದರ ಇನ್ಸೈಡ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಬೆಳಗಾವಿ ಸೇರಿದಂತೆ ವಿವಿಧ ಜಿಲ್ಲೆಯ ಶಾಸಕರು ಸಾಥ್ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ, ರಾಜಣ್ಣಗೆ ಸಾಥ್ ನೀಡಿದ್ದಾರೆ ಶಾಸಕರು. ಕುರ್ಚಿ ಗಲಾಟೆಗೆ ಬ್ರೇಕ್ ಹಾಕಿ ಅಂತ ನಾಯಕರು ಮನವಿ ಮಾಡಿಕೊಂಡಿದ್ದಾರೆ. ನೋಡಿ, ದಲಿತ ನಾಯಕರ ದಂಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಇದ್ದಾರೆ, ರಾಜಣ್ಣ ಇದ್ದಾರೆ, ಜೊತೆಗೆ ಉಳಿದಂತ ಶಾಸಕರು ಕೂಡ ಅವರಿಗೆ ಸಾಥನ್ನ ಕೊಟ್ಟಿದ್ದಾರೆ. ಒಟ್ಟಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಮಾಡ್ಕೊಂಡಿರೋ ಮನವಿ ಏನು? ರಾಜ್ಯದಲ್ಲಿ ಆಗ್ತಾ ಇದೆಯಲ್ಲ ಕುರ್ಚಿ ಗಲಾಟೆ, ಇದಕ್ಕೊಂದು ಬ್ರೇಕ್ ಹಾಕಿ ಅಂತ. ಭವಿಷ್ಯದ ನಾಯಕತ್ವದ ಬಗ್ಗೆ ತೀರ್ಮಾನಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಮುಂದಿನ ಅಹಿಂದ ನಾಯಕತ್ವದ ಬಗ್ಗೆ ಗಮನ ಹರಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಗೊಂದಲದ ಮಧ್ಯೆ ಮುಂದಿನ ಚುನಾವಣೆಯನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಭವಿಷ್ಯದ ಕಡೆ ಗಮನ ಹರಿಸದೇ ಇದ್ರೆ ಚುನಾವಣೆ ಗೆಲ್ಲೋದು ಕಷ್ಟ. ಈ ಹಿನ್ನೆಲೆ ಹೈಕಮಾಂಡ್ ಮಧ್ಯಪ್ರವೇಶಕ್ಕೆ ಇಷ್ಟೂ ಜನ ನಾಯಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ದಲಿತ ನಾಯಕರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಹೋಗಿದೆ. ಅವರನ್ನ ಭೇಟಿ ಮಾಡಿದ್ದಾರೆ. ಒಬ್ರಲ್ಲ, ಗುಂಪಾಗಿ ಹೋಗಿ ಮನವಿ ಮಾಡಿಕೊಂಡಿದ್ದಾರೆ. ಈಗೇನ್ ರಾಜ್ಯದಲ್ಲಿ ಆಗ್ತಾ ಇದೆಯಲ್ಲ ಬೆಳವಣಿಗೆ, ಇದನ್ನಿಟ್ಟುಕೊಂಡು ಮುಂದಿನ ಚುನಾವಣೆಯನ್ನ ಫೇಸ್ ಮಾಡೋದಕ್ಕಾಗೋದಿಲ್ಲ. ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು. ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಮುಂದಿನ ಗೆಲುವಿನ ಬಗ್ಗೆ ಯೋಚನೆ ಮಾಡಬೇಕು. ಹಾಗಾಗಿ ಈಗ ನಡೀತಾ ಇರುವಂತ ಕುರ್ಚಿ ಕದನಕ್ಕೆ, ಕಾದಾಟಕ್ಕೆ ಒಂದು ಬ್ರೇಕ್ ಅನ್ನ ಹಾಕಬೇಕು ಅನ್ನೋದಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ನಾಯಕತ್ವದ ಗೊಂದಲ ನಿವಾರಣೆ ಬಗ್ಗೆ ಖರ್ಗೆ ಭರವಸೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭರವಸೆ ಕೊಟ್ಟಿದ್ದಾರೆ ಅಂತ. ಖರ್ಗೆ ಭೇಟಿ ಮಾಡಿ ರಾಜ್ಯದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಗೊಂದಲ ಬೇಗ ನಿವಾರಣೆ ಮಾಡಿ ಅಂತ ಚರ್ಚೆ ಮಾಡಿದ್ದೇವೆ. ಆದಷ್ಟು ಬೇಗ ಗೊಂದಲ ನಿವಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಭೇಟಿಯಾಗಿದ್ದೀವಿ ರಾಜಣ್ಣ ಸರ್, ನಾವು ಜೊತೆ ಶಾಸಕರು ಕೊಂಡ್ರೆಡ್ಡಿ ಅವರು, ಬಸಂತಪ್ಪ. ಅದೇನು ರೂಟೀನ್ ಆಗಿ ನಮ್ಮ ರಾಜ್ಯದ ರಾಜಕೀಯ ಪ್ರಶಸ್ತ ಸನ್ನಿವೇಶ ಚರ್ಚೆ, ಈಗ ಆಗಿರುವಂಥದ್ದು ಮುಂದೆ ಆಗುವಂಥ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು ಕೆಲವು ವಿಚಾರಗಳನ್ನ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ. ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಏನು ಮಾಡಬೇಕಂತ. ಸೊ ವೇಟ್ ಮಾಡೋಣ. ಇವತ್ತು ಅವರು ಕೂಡ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಗೊಂದಲಗಳ ಬಗ್ಗೆ ಅವ್ರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಆದಷ್ಟು ಬೇಗ ನಿರ್ಣಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಿಂದೂ ಕೂಡ ಬಂದಾಗ ಹೇಳಿದ್ವಿ, ಇದೇನು ಹೊಸದೇನಲ್ಲ. ಹಿಂದೂ ಕೂಡ ಹೇಳಿದ್ರೆ ಭಾಳ ಲೇಟ್ ಆಗಿದೆ, ಸೊ ಬಗೆಹರಿಸುವಂಥ ಪ್ರಯತ್ನ ಮಾಡಿ ಗೊಂದಲ ಅಂತ ಹೇಳಿದ್ದೀವಿ. ಖಂಡಿತ ಬೇಗ ಇತ್ಯರ್ಥಿ ಮಾಡ್ತು ಅಂತ ಹೇಳಿದ್ದಾರೆ. ಯಾವಾಗ ನಿರೀಕ್ಷೆ ಮಾಡ್ಬೋದು ಅಂತ ಅವ್ರು ಹೇಳೋ ಪ್ರಕಾರ ಫಸ್ಟ್ ಟೈಮ್ ಹೇಳಿದ್ದಾರೆ. ನಾವು ಒಂದು ಕನ್ಕ್ಲೂಷನ್ ಬಂದಿದ್ದೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಯಾವಾಗ ಅಂತ ಹೇಳೋಕ್ಕಾಗಲ್ಲ, ಆದಷ್ಟು ಬೇಗ ಅಂತ ಹೇಳಿದ್ದಾರೆ ಅಷ್ಟೇ. ಬಜೆಟ್ ಆದಮೇಲೆ ಏನಾದರೂ ನಿರೀಕ್ಷೆ ಗೊಂದಲ ಆಗಬಾರ್ದು. ಪದೇ ಪದೇ ಆಗುವಂಥ ಹೇಳಿಕೆಗಳು, ಅಧಿಕಾರದ ಗೊಂದಲ ಇವೆಲ್ಲ ಆಗಬಾರ್ದು. ಇದಕ್ಕೆ ಪೂರ್ಣ ವಿರಾಮ ಹಾಕಬೇಕು ಅನ್ನೋದು ಕಾರ್ಯಕರ್ತರು, ಶಾಸಕರು, ಮಂತ್ರಿಗಳು, ಎಂಟೈರ್ ಪಾರ್ಟಿ ಅದ್ರ ಬಗ್ಗೆ ಕಾದು ನೋಡ್ತಾ ಇದೆ. ಇನ್ನು ವಿಳಂಬ ಮಾಡದೆ ಬೇಗ ಮುಗಿದ್ರೆ. ಪೊಲಿಟಿಕಲ್ ಬ್ಯೂರೋ ಹೆಡ್ ಪ್ರಮೋದ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಪ್ರಮೋದ್, ರಾಜ್ಯ ಮಟ್ಟದಲ್ಲಿ ರಾಜ್ಯದ ನಾಯಕರಿಗೆ ಏನೇ ಚರ್ಚೆ ಮಾಡಿದ್ರು ಕೂಡ ಅಂತಿಮ ತೀರ್ಮಾನ ಹೈಕಮಾಂಡ್ ಆಗಿರುತ್ತೆ. ಈಗ ನೋಡಿದ್ರೆ ದಲಿತ ನಾಯಕರು ಗುಂಪಾಗಿ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅಲ್ಲೇ ನಾಯಕತ್ವದ ಬಗ್ಗೆ ಚರ್ಚೆ ಅನ್ನೋದಕ್ಕಿಂತಲೂ ಪಕ್ಷದ ಮುಂದಿನ ಭವಿಷ್ಯ ಏನು, ಹೀಗಾದ್ರೆ ಅನ್ನೋದ್ರ ಚರ್ಚೆಗಳು ನಡೆದಿದೆ. ಬಹುಶಃ ಇದಾದ ನಂತರ ಹೈಕಮಾಂಡ್ ಏನಾದರೂ ಮಾತನಾಡುತ್ತಾ ನಿರೀಕ್ಷೆ ಮಾಡಬಹುದಾ ಪ್ರಮೋದ್? ನಿಜವಾಗ್ಲೂ ಒಂಥರ ಸ್ಟೇಲ್ಮೇಟ್ ಆಗಿದೆ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಚೈತ್ರ ನೋಡ್ತಾ ಇದ್ರೆ ಬೆಳವಣಿಗೆಗಳನ್ನು ಸಹಜವಾಗಿಯೇ ಯಾವುದರ ಕಡೆಗೆ ಕಾಂಗ್ರೆಸ್ ನಾಯಕತ್ವ ಹೆಜ್ಜೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆ ಇಲ್ಲ. ಈ ರೀತಿಯಾದಂಥ ಮಾತುಗಳು ಕೇಳಬರೋದಕ್ಕೆ ಶುರುವಾಗಿ ಸುಮಾರು 3 ರಿಂದ 4 ತಿಂಗಳಿಗಾಗಲೇ ಕಳೆದಿವೆ. ಇದ್ರ ನಡುವೆ ಮುಂದೆ ಏನು ಅನ್ನುವಂಥದ್ದು ಒಂದು ಸ್ಪಷ್ಟತೆ ಇಲ್ಲ. ದಿನಕ್ಕೊಮ್ಮೆ ನಾಯಕರು, ಪ್ರಮುಖವಾಗಿ ಕಾಂಗ್ರೆಸ್ನ ಶಾಸಕರೇ ಮುಖ್ಯಮಂತ್ರಿ ವಿಚಾರವಾಗಿ, ಕುರ್ಚಿ ಗಲಾಟೆ ವಿಚಾರವಾಗಿ ನಿರಂತರವಾಗಿ ಮಾತನಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾಯಕತ್ವ ಇದ್ರ ಬಗ್ಗೆ ಗಮನ ಕೊಡದೇ ಇದ್ದರೆ, ಬಗೆಹರಿಸದೇ ಇದ್ದರೆ ಸರಿಯಾದಂಥ ಒಂದು ಸಂದೇಶ ರವಾನೆ ಆಗಲ್ಲ. ಈಗಾಗಲೇ ಆಡಳಿತದ ಮೇಲೂ ಕೂಡ ಖಂಡಿತ ಇದು ಪರಿಣಾಮ ಬಿದ್ದಿರುತ್ತೆ. ಅಟ್ ದ ಸೇಮ್ ಟೈಮ್ ಪಕ್ಷದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸತೀಶ್ ಜಾರಕಿಹೊಳಿ, ರಾಜಣ್ಣ ಮತ್ತು ಇನ್ನಿತರ ಕೆಲ ಶಾಸಕರು ಕೂಡ ಅವ್ರ ಜೊತೆಗೆ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ಎಲ್ಲ ವಿಚಾರಗಳನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಮೊದಲಿಗೆ ಪಾಯಿಂಟ್ ನಂಬರ್ 1 ಅಥವಾ ಅಜೆಂಡಾ ನಂಬರ್ 1, ಈ ಒಂದು ಗೊಂದಲ ಏನಿದೆ, ಈ ಗೊಂದಲವನ್ನು ಬೇಗ ಆದಷ್ಟು ಶೀಘ್ರವಾಗಿ ಇತ್ಯರ್ಥಗೊಳಿಸಬೇಕು ಅಂತ. ಪಾಯಿಂಟ್ ನಂಬರ್ 2, ಇದಾದ ಬಳಿಕ ಮುಂದೆ ಏನು ಅಂದರೆ, ಈಗಾಗಲೇ ರಾಜಕಾರಣದಲ್ಲಿ ಎಲ್ಲವೂ ಸರಿಯಾದಂಥ ಸಂದರ್ಭದಲ್ಲಿ ಸರಿಯಾದಂಥ ರೀತಿಯಲ್ಲಿ ಹೋಗ್ತಾ ಇದೆ ಅಂತ ಭಾವಿಸ್ತಾ ಇದ್ರು ಕೂಡ ಭವಿಷ್ಯ
ಭವಿಷ್ಯದ ವಿಚಾರದಲ್ಲಿ ಕೆಲವೊಂದಿಷ್ಟು ಗಮನವನ್ನು ಕೊಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಭವಿಷ್ಯದ ರಾಜಕಾರಣ ಹೇಗಿರಬೇಕು, ಮುಂದಿನ ಅಹಿಂದ ನಾಯಕತ್ವ ಹೇಗಿರಬೇಕು, ಮುಂದಿನ ಭವಿಷ್ಯದ ಅಹಿಂದ ನಾಯಕತ್ವ ಯಾರಾಗಬೇಕು, ಈ ಎಲ್ಲ ವಿಚಾರಗಳು ಸಹಜವಾಗಿ ಚರ್ಚೆಗೆ ಮತ್ತು ಮುನ್ನೆಲೆಗೆ ಬಂದಿದೆ. ಅದನ್ನು ಕೂಡ ಈ ನಾಯಕರು ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಜೊತೆಗೆ ಇದೇ ಒಂದು ಪರಿಸ್ಥಿತಿಯಲ್ಲಿ ಇದೇ ರೀತಿಯಂಥ ಆಂಬಿಗ್ವಿಟಿ ಅಂದರೆ ಗೊಂದಲದಲ್ಲಿ ನಾವೇನಾದರೂ ಚುನಾವಣೆಯನ್ನು ಎದುರಿಸಿದಾಗ ಖಂಡಿತವಾಗ್ಲೂ ಕಷ್ಟವಾಗುತ್ತೆ, ಚುನಾವಣೆ ಗೆಲ್ಲೋದು ಕೂಡ ಕಷ್ಟವಾಗುತ್ತೆ. ಹೀಗಾಗಿ ಈ ನಾಯಕತ್ವದ ಬಗ್ಗೆ ಒಂದು ಸ್ಪಷ್ಟತೆ ಬೇಕು. ಮುಂದಿನ ಅಹಿಂದ ರೂಪುರೇಷೆಗಳು ಅಥವಾ ಅಹಿಂದ ದಾರಿಯಲ್ಲಿ ಸಾಗೋದಕ್ಕೆ ಬೇಕಾದಂಥ ರೂಪುರೇಷೆಗಳ ಬಗ್ಗೆ ಸ್ಪಷ್ಟತೆ ಬೇಕು. ಜೊತೆಗೆ ಮುಂದಿನ ನಾಯಕತ್ವಕ್ಕೆ ಈಗಲಿಂದಲೇ ಸ್ವಲ್ಪ ಶಕ್ತಿಯನ್ನು ತುಂಬಬೇಕು. ಅದು ಯಾವ ರೀತಿ ಶಕ್ತಿ ತುಂಬ್ತಾರೆ? ಮಂತ್ರಿಗಳನ್ನು ಮಾಡೋ ಮೂಲಕ ಮುಂದಿನ ಅಹಿಂದ ನಾಯಕತ್ವವನ್ನು ಬೆಳೆಸ್ತಿರೋ, KPCC ಅಧ್ಯಕ್ಷರನ್ನಾಗಿ ಮಾಡೋ ಮೂಲಕ ಅಹಿಂದ ನಾಯಕತ್ವವನ್ನು ಬೆಳೆಸ್ತಿರೋ, ಅಥವಾ ಇನ್ನಿತರ ಮಾರ್ಗದ ಮೂಲಕ ಅಹಿಂದ ಶಕ್ತಿ ಏನಿದೆ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಜೊತೆಗಿದೆ ಗಟ್ಟಿಯಾಗಿ, ಅದು ಕಾಂಗ್ರೆಸ್ನ ಶಕ್ತಿ ಆಗಿದ್ದರೂ ಆ ಒಂದು ಶಕ್ತಿಗೆ ನಾಯಕತ್ವದ ಶಕ್ತಿ ಕೂಡ ಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ಸಿದ್ದರಾಮಯ್ಯನವರ ಜೊತೆಗೆ ಕೆಲವೊಂದಿಷ್ಟು ಯುವ ನಾಯಕತ್ವದ ಜೊತೆಗೆ ಇನ್ನಷ್ಟು ಹಿರಿಯ ಮತ್ತು ಅನುಭವಿ ಅಹಿಂದ ನಾಯಕತ್ವದ ಬಗ್ಗೆ ಕೂಡ ಚರ್ಚೆ ಆಗಿದೆ. ಇದನ್ನು ಯಾವ ರೀತಿ ಸ್ವೀಕರಿಸಲಾಗುತ್ತೆ, ಜೊತೆಗೆ ಪಕ್ಷದ ಒಳಗೆ ಹಾಗೂ ಪಕ್ಷದ ಸರ್ಕಾರದಲ್ಲಿ ಎರಡರಲ್ಲೂ ಕೂಡ ಹೊಸದಾದ ಜವಾಬ್ದಾರಿಯನ್ನು ಕೊಡಿ ಎನ್ನುವಂಥ ಒಂದು ಮನವಿ ಕೂಡ ಚರ್ಚೆ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಪ್ರಮೋದ್ ಮಾಹಿತಿಗಾಗಿ.